ತೃತೀಯಾರರು, ಪರಮಾರರು, ಮಹಾದ್ವಾರರು, ಚೌಹಾಣರು, ಚಂದ್ರೇಲರು, ಸರಿಯಾದ ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಗುರ್ಜರ ವಂಶದ ಸ್ಥಾಪಕ ಹರಿಶ್ಚಂದ್ರ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಘಟ್ವಾಲರ ಮನೆತನದ ಸ್ಥಾಪಕ ಯಾರು? ಹರಿಶ್ಚಂದ್ರ. ಪಾಸ್. ಮೂರನೇ ತಂಡಕ್ಕೆ ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಪಾರಮಾರರ ರಾಜಧಾನಿ ಯಾವುದು? ದಾರಾನಗರ. ಮಾಳ್ವಾದ ದಾರಾನಗರ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಚೌಹಾಣ ಮನೆತನದ ಸ್ಥಾಪಕ ಯಾರು? ಪೃಥ್ವಿರಾಜ ಚೌಹಾಣ. ಎದ್ದು ನಿಂತ್ಕೊಂಡು ಹೇಳ್ಬೇಕು. ತಪ್ಪು ಸರನ್ನು ಎದ್ದು ನಿಂತ್ಕೊಂಡು ಹೇಳ್ಬೇಕು. ಕ್ವಶನ್ ಹೇಳ. ಚೌಹಾಣ ಮನೆತನದ ಸ್ಥಾಪಕ ಯಾರು? ಪಾಸ್. ಪಾಸ್. ಮೂರನೇ ತಂಡಕ್ಕೆ ವಾಸುದೇವ ಚೌಹಾಣ. ಸರಿಯಾದ ಉತ್ತರ. ಒಂದನೇ ಸುತ್ತು ಮುಕ್ತಾಯವಾಗಿದೆ. ಎರಡನೇ ಸುತ್ತು ಎರಡನೇ ತಂಡದಿಂದ ಪ್ರಾರಂಭ. ಚೌಹಾಣ ಮನೆತನದ ಪ್ರಸಿದ್ಧ ದೊರೆ ಯಾರು? ಪೃಥ್ವಿರಾಜ ಚೌಹಾಣ. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಮೊದಲನೇ ತೈರನ್ ಕದನ ಯಾರು ಯಾರಿಗೆ ನಡೆಯಿತು? ಪೃಥ್ವಿರಾಜ ಚೌಹಾಣ ಮತ್ತು ಮಹಾದ್ವಾರ ನಡುವೆ ನಡೆಯಿತು. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಪೃಥ್ವಿರಾಜನ ಶೌರ್ಯ ಮತ್ತು ಸಾಹಸಗಳ ಬಗ್ಗೆ ವರ್ಣನೆ ಯಾವ ಮಹಾಕಾವ್ಯದಲ್ಲಿದೆ? ರಾಜರಾಸ ಎಂಬ ಪೃಥ್ವಿರಾಜರಾಸ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ನಡೆಯಿತು. ಸರಿಯಾದ ಉತ್ತರ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಜೈನ ಪಂಡಿತನಾದ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಜೈನ ಪಂಡಿತನಾದ ಹೇಮಚಂದ್ರನು ರಚಿಸಿದ ಖ್ಯಾತ ನಿಘಂಟು ಯಾವುದು? ಪಾಸ್. ಮೂರನೇ ತಂಡಕ್ಕೆ ದೇಶಿ ನಾಮ ಮಾಲ. ಸರಿಯಾದ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವರು ಯಾರು? ಮೊಹಮ್ಮದ್ ಗಜ್ನಿ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಮಹಾರಾಜಾಧಿರಾಜ ಎಂಬ ಬಿರುದನ್ನು ಹೊಂದಿದ ರಾಜ ಯಾರು? ಸರಿಯಾದ ಉತ್ತರ. ಎರಡನೇ ಸುತ್ತು ಮುಕ್ತಾಯವಾಗಿದೆ. ಮೂರನೇ ಸುತ್ತು ಮೂರನೇ ತಂಡದಿಂದ ಪ್ರಾರಂಭ. ಕಾರ್ಕೋಟ ಮನೆತನದ ಸ್ಥಾಪಕ ಯಾರು? ರಾಜ
ಪಾಸ್ ಒಂದನೇ ತಂಡಕ್ಕೆ ರಾಜ ದುರ್ಬಲವಾದ ಸರಿಯಾದ ಉತ್ತರ ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಕರ್ಣನ ಗ್ರಂಥ ಯಾವುದು? ರಾಜ. ಕರ್ಣನ ಗ್ರಂಥ ಯಾವುದು? ರಾಜ. ಎರಡನೇ ತಂಡಕ್ಕೆ ಈಗ ಹೇಳಿ 2 ಸರಿ ಹೇಳ್ತಲ್ಲ. ಕಲ್ಲಣ್ಣನ ಕೃತಿ ಅಥವಾ ಗ್ರಂಥ ಯಾವುದು? ಅವನು ಬರೆದಿರುವ ಕೃತಿ ಯಾವುದು ಅಥವಾ ಗ್ರಂಥ ಯಾವುದು? ಪಾಸ್. ಪಾಸ್. ಮೂರನೇ ತಂಡಕ್ಕೆ ರಾಜಕರಾಹಿಣಿ. ಸರಿಯಾದ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಇವರಿಗೆ ಎರಡನೇ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳಿ ಪಾಸ್ ಕೊಟ್ಟರು. ಹಾಂ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಕಾಲ್ಕೋಟ ರಾಜ್ಯವು ಇಂದಿನ ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತು? ಕಾಲ್ಕೋಟ ರಾಜ್ಯವು ಇಂದಿನ ಯಾವ ಪ್ರದೇಶಗಳನ್ನು ಒಳಗೊಂಡಿತ್ತು? ದೆಹಲಿ. ಪಾಸ್. ಮೂರನೇ ತಂಡಕ್ಕೆ ಉಜ್ಬೇಕಿಸ್ತಾನ, ಕಜಕಿಸ್ತಾನ, ಕಿರ್ಗಿಸ್ತಾನ, ಕಜಕಿಸ್ತಾನ, ಬಂಗಾಳ, ಹ್ಞೂ ಕಾಬೂಲ. ಕಾಬೂಲ. ಹ್ಞೂ ಸರಿಯಾದ ಉತ್ತರ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡಿ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದವರು ಯಾರು? ಮೊಹಮ್ಮದ್ ಗಜ್ನಿ. ಸರಿಯಾದ ಉತ್ತರ ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಎರಡನೇ ಟೈಲರ್ ಕದನದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿದವರು ಯಾರು? ಮೊಹಮ್ಮದ್ ಗೋಲ್. ಸರಿಯಾದ ಉತ್ತರ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಮಹಮ್ಮದ್ ಗೋರಿಯ ದಂಡನಾಯಕ ಯಾರು? ಪುತಾಲಿ ರಾಜ್. ಮೂರನೇ ತಂಡ. ಕುತುಬುದ್ದೀನ್ ಐಬಕ್. ಸರಿಯಾದ ಉತ್ತರ ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ದೆಹಲಿಯನ್ನು ಆಳಿದ ಸುಲ್ತಾನರ ಸಂತತಿಗಳು ಯಾವುವು? ಗುಲಾಮ ಸಂತತಿ, ಮಿರ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ, ಲೂಡಿ ಸಂತತಿ. ಸರಿಯಾದ ಉತ್ತರ ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಪೂರ್ತಿ ಹೆಸರು ಹೇಳಬೇಕು. ಸ್ಥಾಪಕ ಗುಲಾಮಿ ಸಂತತಿಯ ಸ್ಥಾಪಕ ಯಾರು? ಆಗಲೇ ಹೇಳಿದ್ರಲ್ಲ ಮಹಮ್ಮದ್ ಗೋರಿ ನಿಷ್ಠಾವಂತ ದಂಡನಾಯಕ ಅಂತ. ಯಾರ ಹೆಸರು ಹೇಳಿದ್ರು? ಹ್ಞೂ ಪಾಸ್ ಕೊಡೋಣ. ಶಾಸ
ಗೊತ್ತಿದೆ, ಹೆಸರು ಗೊತ್ತಿದೆ, ಹೇಳಕ್ಕೆ ಬರ್ತಿಲ್ಲ. ಆಗಲೇ ನಾನು ಹೆಸರು ಬಂದಿತ್ತು. ಹ್ಞೂ ಪಾಸ್. ಪಾಸ್ ಕೊಡಿ. ದಂಡದಾಯಕ. ಅದೇ ಯಾರು ಅವ್ರ ಹೆಸರು ಬೇಕಲ್ಲ. ಯಾರಾಗಿದ್ರು ದಂಡನಾಯಕ? ಮೊಹಮ್ಮದ್ ದಂಡದಾಯಕ. ತಪ್ಪು. ಪಾಸ್. ಸರಿ. ಹ್ಞೂ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. 40 ಸರದಾರರ ಕೋಟವನ್ನು ನೇಮಕ ಮಾಡಿದವರು ಯಾರು? 40 ಸರದಾರರ ಕೂಟವನ್ನು ನೇಮಕ ಮಾಡಿಕೊಂಡಿದ್ದ ಸುಲ್ತಾನ ಯಾರು? ನಿತೀಶ ಅಡ್ಡೋರ್ ಕೈ. ಡೋರಕ್ಕಂಗೆ ಯಾರಿಗೆ ಕೇಳ್ದಮ್ಮ ಕ್ವಶನ್? ಎರಡನೇ ತಂಡಕ್ಕೆ. ಇನ್ನೊಂದು ಸರಿ ಕೇಳಪ್ಪ ಕ್ವಶನ್. ಬಾಗಿಲಿ ಗ್ರೂಪಿಗೆ. ಹ್ಞೂ ಕೂಟವನ್ನು ನೇಮಕ ಮಾಡಿದವರು ಯಾರು? ಹಾಂ 40 ಸರದಾರರ ಕೂಟವನ್ನು ಯಾರು ನೇಮಕ ಮಾಡ್ಕೊಂಡಿದ್ರು? ಹಾಂ ಅವ್ರ ಗ್ರೂಪಿಗೆ ಕೊಡು. ಯಾರು ಪೂಜೆ? 40 ಸರದಾರರ ಕೂಟವನ್ನು ನೇಮಕ ಮಾಡಿಕೊಂಡಿದ್ದವನು. ಪಾಸ್ ಕೊಡೋಣ? ಹಾಂ ಪಾಸ್. ಸುಚಿತ್ ಇಲ್ತಮಾಷ್. ಹಾಂ ನೆಕ್ಸ್ಟ್ ಮೂರನೇ ಗ್ರೂಪಿಗೆ ನೇರ ಪ್ರಶ್ನೆ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ಐಬಕ್ನ ಬಗ್ಗೆ ಮಾಹಿತಿ ನೀಡುವ ಕೃತಿ ಯಾವುದು? ಕುತ್ಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವಂಥ ಕೃತಿ ಯಾವುದು? ಪಾಸ್ ಕೊಡೋಣ? ಒಂದನೇ ಗ್ರೂಪಿಗೆ. ಎರಡನೇ ತಂಡ ಎರಡನೇ ತಂಡ ಗೊತ್ತಿದ್ರೆ ಹೇಳ್ಬೋದು. ತಪ್ಪ ಸರಿನಾ ಎದ್ದಿಟ್ಕೊಂಡು ಹೇಳಿ. ಹಾಂ ಗ್ರಂಥ ಕೇಳಿದ್ದು ಕುತ್ಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿ ನೀಡುವಂಥ ಗ್ರಂಥ ಯಾವುದು ಅಂತ. ಮುಗಿದೋಯ್ತು. ಹಾಂ ಹೇಳು ಪೂಜೆ. ಯಾವ ಗ್ರೂಪಿಗೆ ಅಂಕಗಳಿಲ್ಲ. ಹಾಂ ತಾಜುಲ್ ಮಾಸೀರ್. ಇದು ಕುತ್ಬುದ್ದೀನ್ ಐಬಕ್ನ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಹಾಂ ಈಗ 4ನೇ ಸುತ್ತು. ಅಲ್ಲಿ ಬರೀ ಪೂಜೆ 4ನೇ ಸುತ್ತು ಅಂತ. ಹಾಂ ಹಂಗೆ ಲೈನ್ ಹಾಕೊಂಬಿಡು. ಯೋಚನೆ ಮಾಡಿ ಗ್ರೂಪಲ್ಲಿ ಡಿಸ್ಕಸ್ ಮಾಡ್ಕೊಂಡು ಉತ್ತರ ಹೇಳಿ ಆಯಿತಾ. ಒಬ್ಬರೇ ಹೇಳ್ಬೇಡಿ. ಸುಚಿತ್ ಹಾಂ ಸೊ ಮಾತಾಡ್ಕೊಳ್ಳಿ ಇಬ್ಬರು. ಹಾಂ ಒಬ್ಬೊಬ್ಬರೇ ನಿಂತ್ಕೊಂಡು ಹೇಳ್ತಾಯಿದ್ರು. ಒಬ್ರಿಗಷ್ಟೇ ಓದ್ಕೊಂಬಂದ್ರೆ ನೀವು ಯಾರು ಓದ್ಕೊಂಬಂದಿಲ್ಲ ಹಂಗಾರೆ ಬೇರೆಯವರು ಮಾತಾಡ್ಕೊಂಡು ಡಿಸ್ಕಸ್ ಮಾಡ್ಕೊಂಡು. ಯಾಕಂದ್ರೆ ನೀವು ಸಡನ್ನಾಗಿ ಯಾರೋ ಒಬ್ರು ಎದ್ದಿತ್ಕೊಂಡು ಉತ್ತರ ಹೇಳ್ಬಿಡ್ತೀರಿ, ತಪ್ಪಾಗಿರುತ್ತೆ. ಬೇರೆಯವ್ರಿಗೆ ಗೊತ್ತಿರುತ್ತೆ ನಿಮ್ಮ ಗ್ರೂಪಲ್ಲಿ ಅಲ್ವಾ. ಅದಕ್ಕೆ ಮಾತಾಡ್ಕೊಳ್ಳಿ. ಒಬ್ಬರೇ ಎದ್ದೇಳ್ಬೇಡಿ. ಮಾತಾಡ್ಕೊಂಡು ಒಬ್ಬರಿಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಇನ್ನೊಬ್ರಿಗೆ ಇನ್ನೊಂದು ಪ್ರಶ್ನೆ ಕೊಡಿ, ಅವಕಾಶ ಕೊಡಿ. ಎಲ್ರಿಗೂ ಮಾತಾಡ್ಕೊಂಡು ಉತ್ತರ ಹೇಳಿ ಕರೆಕ್ಟಾಗಿ. ಹಾಂ ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು? ಪ್ರಥಮ ಮಹಿಳೆ. ಒಂದನೇ ತಂಡ ಪಾಸ್. ಎರಡನೇ ತಂಡಕ್ಕೆ ದೆಹಲಿ ಸುಲ್ತಾನರಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ಮಹಿಳೆ ಯಾರು? ಕೇಳಿಸ್ಕೊಳ್ಬೇಕು. ಒಂದೇ ಗ್ರೂಪಿಗೆ ಪ್ರಶ್ನೆ ಕೇಳಿದ್ದೀವಂದರೆ ನೀವು ಮಾತಾಡ್ಕೊಳ್ಬೇಕು. ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ರೆಡಿ ಇಟ್ಕೊಬೇಕು. ಪಾಸಿಗೆ ಟೈಮ್ ಇರೋದಿಲ್ಲ, ನೇರ ಪ್ರಶ್ನೆಗೆ ಮಾತ್ರ ಟೈಮ್ ಇರುತ್ತೆ ಅಷ್ಟೇ. ಹಾಂ ಪಾಸ್. ಮೂರನೇ ತಂಡಕ್ಕೆ ರಾಜಿ ಅಲ್ಲ, ಅದು ರಜಿಯಾ ಬೇಗಂ ಅಥವಾ ರಜಿಯಾ ಸುಲ್ತಾನ. ಹಾಂ ಪಾಸ್ ಕ್ವಶನ್. ಅಲ್ಲೇ ಈ ಕಡೆ 4ನೇ ಸುತ್ತು. ಹಾಂ 5 ಪಾಸ್ ಕ್ವಶನಿಗೆ 5 ಅಂಕಗಳು ಮೂರನೇ ತಂಡಕ್ಕೆ. ಈಗ ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಹಾಂ ಅವರಿಗೆ ಕೇಳಿದ್ನಿ. ಮೊದಲನೇ ತಂಡಕ್ಕೆ ಕೇಳಿದೆ, ಈಗ ಎರಡನೇ ತಂಡಕ್ಕೆ. ಹಾಂ ತಂಡಕ್ಕೆ ನೇರ ಪ್ರಶ್ನೆ.
ಹಾಂ. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ಯಾರು? ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ ನೇರ ಪ್ರಶ್ನೆ ಆಗಿರೋದ್ರಿಂದ ಟೈಮ್ ಇರುತ್ತೆ, ಮಾತಾಡ್ಕೊಳ್ಳಿ ಬೇಗ. ಖಿಲ್ಜಿ ವಂಶದ ಪ್ರಸಿದ್ಧ ಸುಲ್ತಾನ, ಅವ್ರ ಹೆಸರಿನ ಮುಂದೆನೂ ಖಿಲ್ಜಿ ಅಂತ ಬರುತ್ತೆ. ಹ್ಞೂ ಪಾಸ ಪಾಸ್. ಮೂರನೇ ತಂಡ. ಹಾಂ. ಹ್ಞೂ ಹ್ಞೂ ತಪ್ಪು ಉತ್ತರ. ಒಂದನೇ ತಂಡಕ್ಕೆ. ಗೊತ್ತಿಲ್ಲ. 3 ತಂಡಗಳಿಗೂ ಉತ್ತರ ಗೊತ್ತಿಲ್ಲ. ಹೇಳ್ಬೋದು, ಇನ್ನೇನು ಹೇಳೋ ಉತ್ತರ. ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ. ಹಾಂ ಮೂರನೇ ತಂಡಕ್ಕೂ ಅಂಕ ಸಿಗಲಿಲ್ಲ. ಹಾಂ. ಈಗ 2ನೇ ತಂಡಕ್ಕೆ ನೇರ, 3ನೇ ತಂಡಕ್ಕೆ ನೇರ ಪ್ರಶ್ನೆ. ಪ್ರಶ್ನೆ. ಹಾಂ. ದೋಹಬ್ ಎಂದರೇನು? ಎರಡು ನದಿಗಳ ಬಗ್ಗೆ ಜೋರಾಗಿ ಹೇಳ್ಪೂಜಿ. ನದಿಗಳ ನಡುವಣ ಪ್ರದೇಶ, 2 ಪ್ರದೇಶಗಳ ನಡುವಣ ಪ್ರದೇಶವನ್ನು ದೋಹಬ್ ಎಂದು ಕರೆಯುತ್ತಾರೆ. ಕೂತ್ಕೊಳ್ಪೂಜಿ. 3ನೇ ತಂಡ 10 ಅಂಕ ನೋಡಿ. ಹಾಂ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ತುಘಲಕ್ ಸಂತತಿಯ ಸ್ಥಾಪಕ ಯಾರು? ತುಘಲಕ್ ಸಂತತಿಯ ಸ್ಥಾಪಕ ಯಾರು? ಪಾಸ. ಹೇಳಿ, ತಪ್ಪ ಸರಿನ ಗೊತ್ತಿದ್ರೆ ಹೇಳಿ. ಮೊಹಮ್ಮದ್ ಘಜ್ನಿ. ಹ್ಞೂ 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 ಎರಡನೇ ತಂಡಕ್ಕೆ ತುಘಲಕ್ ಸಂತತಿಯ ಸ್ಥಾಪಕ ಯಾರು? ಪಾಸ್. ಮೂರನೇ ತಂಡ. ಇಸ್ರಾಯೇಲ್. ಹ್ಞೂ ತಪ್ಪು. ಹ್ಞೂ ಮೂರನೇ ತಂಡ ಉತ್ತರ ಹೇಳಿಲ್ಲ. ಹ್ಞೂ ಉತ್ತರ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್. ಹಾಂ, 3 ತಂಡಗಳಿಗೂ ಅಂಕಗಳು ಇಲ್ಲ. ಹಾಂ, ನೆಕ್ಸ್ಟ್. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ. ಹಾಂ. ಹುಲಿಯ ಪದ್ಧತಿ ಎಂದರೇನು? ಹುಲಿಯ ಪದ್ಧತಿ ಎಂದರೇನು? ಪಾಸ. ಮೂರನೇ ತಂಡ. ಎಲ್ಲ ಸೈನಿಕರು ಹಾಗೂ ಮತ್ತು ಕುದುರೆಗಳ ಬಗ್ಗೆ ವಿವರ ನೀಡುವ ದಾಖಲೆಯನ್ನು ಹುಲಿಯ ಪದ್ಧತಿ ಎನ್ನುವರು. ಸರಿ. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ದೆಹಲಿಯನ್ನಾಳಿದ ಕೊನೆಯ ಸಂತತಿ ಯಾವುದು? ಲೂಡಿ ಸಂತತಿ. ಸರಿಯಾದ ಉತ್ತರ. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ಮೊದಲನೇ ಪಾಣಿಪತ್ ಕದನವು ಯಾರು ಯಾರಿಗೆ ನಡೆಯಿತು? ಮೊದಲನೇ ಪಾಣಿಪತ್ ಕದನವು ಯಾರು ಯಾರಿಗೆ ನಡೆಯಿತು? ಮಹಮ್ಮದ್ ಗೋಧಿ ಮತ್ತು ತುಹುದಿ ಹೇಳು. ಎರಡನೇ ತಂಡ. ಪಾಸ್. ಎರಡನೇ ತಂಡ. ಪಾಸ್ ಅಂತ. ಪಾಸ್. ಎರಡನೇ ತಂಡಕ್ಕೆ. ಹ್ಞೂ 3ನೇ ತಂಡಕ್ಕೆ ಪಾಸ್. ಮೂರನೇ ತಂಡ. ಬಾಬರ್ ಮತ್ತು ಇಬ್ರಾಹಿಂ. ಲೋಧಿ. ಲೋಧಿ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿ. ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ ನೇರ ಪ್ರಶ್ನೆ.
ಫಿರೋಜ್ ತುಘಲಕ್. ಸರಿಯಾದ ಉತ್ತರ. ನಾಲ್ಕನೇ ಸುತ್ತು ಮುಕ್ತಾಯವಾಗಿದೆ. ಇಲ್ಲಿ ಇದು ಕ್ವಶನ್ ಇದಲ್ಲ ಹಾಂ ಕೇಳು. ಮೂರನೇ ತಂಡಕ್ಕೆ ನೇರ ಪ್ರಶ್ನೆ. ದೆಹಲಿ ಸುಲ್ತಾನರು ಭಾರತದಲ್ಲಿ ಯಾವ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ರಚಿಸಿದರು? ಟೈಮ್ ಇರುತ್ತೆ, ಮಾತಾಡ್ಕೊಳ್ಳಿ. ನೇರ ಪ್ರಶ್ನೆ ಟೈಮ್ ಇರುತ್ತೆ, ಡಿಸ್ಕಸ್ ಮಾಡಿಕೊಂಡು ಉತ್ತರ ಹೇಳಿ. ಹಾಂ. ದೆಹಲಿ ಸುಲ್ತಾನರು ಭಾರತದಲ್ಲಿ ಯಾವ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ರಚಿಸಿದರು? ಪರಿಚಯಿಸಿದರು. ದೆಹಲಿ ಸುಲ್ತಾನರು ಯಾವ ಹೊಸ ಶೈಲಿಯ ವಾಸ್ತುಶಿಲ್ಪವನ್ನು ಭಾರತಕ್ಕೆ ಪರಿಚಯಿಸಿದರು? ಟೈಮ್ ಇರುತ್ತೆ, ಡಿಸ್ಕಸ್ ಮಾಡ್ಕೊಳ್ಳಿ, ಉತ್ತರನ ಯೋಚನೆ ಮಾಡಿ. ಕ್ವಶನ್ ಕೇಳಿದ ತಕ್ಷಣ ಸಡನ್ನಾಗಿ ಹೇಳ್ಬೇಕಂತೇನಿಲ್ಲ. ನೇರ ಪ್ರಶ್ನೆ ಟೈಮ್ ಇರುತ್ತೆ. ಬೇರೆ ಗ್ರೂಪ್ನವರು ಕೂಡ ಆ ಪ್ರಶ್ನೆ ಉತ್ತರ ಏನು ಅಂತ ಯೋಚನೆ ಮಾಡ್ಕೊಂಡು ರೆಡಿ ಇರಬೇಕು. ಪಾಸ್ ಬಂದರೆ ಉತ್ತರ ಹೇಳಲಿಕ್ಕೆ. ಪಾಸ್. ಒಂದನೇ ತಂಡಕ್ಕೆ ಎರಡನೇ ತಂಡ ಪಾಸ್. ಯಾವ ತಂಡನೂ ಆನ್ಸರ್ ಹೇಳಿಲ್ಲ. ಉತ್ತರ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿ. ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪ ಶೈಲಿಯನ್ನು ಭಾರತಕ್ಕೆ ಪರಿಚಯಿಸಿದರು ದೆಹಲಿ ಸುಲ್ತಾನರು. ನೆಕ್ಸ್ಟ್. ಒಂದನೇ ತಂಡಕ್ಕೆ ನೇರ ಪ್ರಶ್ನೆ. ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದವರು ಯಾರು? ನೇರ ಪ್ರಶ್ನೆಗೆ ಟೈಮ್ ಇರುತ್ತೆ, ಯೋಚನೆ ಮಾಡಿ. ಒಬ್ರಿಗೆ ಉತ್ತರ ಗೊತ್ತಿಲ್ಲ ರೀ, ಇನ್ನೊಬ್ರಿಗೆ ಗೊತ್ತಿರುತ್ತೆ, ಮಾತಾಡ್ಕೊಳ್ಳಿ ಆಯಿತಾ. ಒಬ್ಬರೇ ಸಡನ್ನಾಗಿ ಹೇಳ್ಬೇಡಿ. ಪಾಸ್. ಎರಡನೇ ತಂಡಕ್ಕೆ ತುಘಲಕರ ಕಾಲದಲ್ಲಿ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದವರು ಯಾರು? ಪಾಸ್ ಬಿಡ್ತೀಯಾ? ಹಾಂ. ಮೂರನೇ ನೆಕ್ಸ್ಟ್. ತಂಡ ಮೂರನೇ ತಂಡ ದೆಹಲಿ ಸುಲ್ತಾನರು ಎಲ್ಲಿ ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಿದ, ಮತ್ತು ಯಾವ ಪ್ಲೇಸಿಗೆ ರಾಜಧಾನಿಯನ್ನು ವರ್ಗಾಯಿಸಿದ ಅಂತ. ಪ್ಲೇಸ್ ಹೆಸರು ಹೇಳಬೇಕು, ಪ್ರದೇಶದ ಹೆಸರು. ಮುಗಿದಾಯ್ತು, ನಿನ್ನ ಪಾಸ್ ಆಯ್ತಲ್ಲ, ಹೇಳಾಯ್ತು. ಮೂರನೇ ತಂಡಕ್ಕೆ ಇಲ್ಲ. ಉತ್ತರ ಕೂತ್ಕೊಳ್ಳಪ್ಪ. ಮೊಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತೊಗಲಕನು ಮಹಮ್ಮದ್ ಬಿನ್ ತೊಗಲಕನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಡ್ಯಾಶ್ಗೆ ವರ್ಗಾಯಿಸಿದನು. ಅಂದರೆ ಎಲ್ಲಿಗೆ ವರ್ಗಾಯಿಸಿದನೋ? ದೇವಗಿರಿಗೆ ವರ್ಗಾಯಿಸಿದನು ಅಲ್ವಾ? ಹಾಂ ಹಾಂ. ನಾಲ್ಕನೇ ಸುತ್ತು ಕೂಡ ಮುಕ್ತಾಯ ಆಗಿದೆ. ಈಗ ಪ್ರತಿ ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾವೆ ಅಂತೇಳಿ ನೋಡೋಣ. ನೀವು ಒಂದನೇ ಸುತ್ತಲ್ಲಿ ಎಷ್ಟು ತೊಗೊಂಡಿದೆ ಮೊದಲನೇ ತಂಡ? ಹೇಳ್ತಾವೆ ಅಪ್ಪಾಜಿ. ಒಂದನೇ ಸುತ್ತು ಹಾಂ, ಭಗತ್ ಸಿಂಗ್ ತಂಡ 20 ಅಂಕಗಳನ್ನು
ಪಡ್ಕೊಂಡಿದೆ. ಗಳಿಸಿದ್ದಾರೆ. ಹಾಂ, ಎರಡನೇ ಸುತ್ತಲ್ಲಿ 20 ಅಂಕ ಗಳಿಸಿದ್ದಾರೆ. ಹಾಂ, ಮೂರನೇ ಸುತ್ತಿನಲ್ಲಿ 15 ಅಂಕಗಳನ್ನು ಗಳಿಸಿದ್ದಾರೆ. ಹಾಂ, ನಾಲ್ಕನೇ ಸುತ್ತಿನಲ್ಲಿ ಯಾವುದೇ ಅಂಕಗಳನ್ನು ಗಳಿಸಿಲ್ಲ. ಹಾಂ, ಒಟ್ಟು ಹಾಂ. 55 ಅಂಕಗಳನ್ನು ಗಳಿಸಿದ್ದಾರೆ. ಮಹಾತ್ಮ ಗಾಂಧೀಜಿ ಎರಡನೇ ತಂಡದವರು ಒಂದನೇ ಸುತ್ತಿನಲ್ಲಿ ಯಾವುದೇ ಅಂಕಗಳನ್ನು ಗಳಿಸಿಲ್ಲ. ಹಾಂ, 0 ಹಾಕಪ್ತಿ. ಹ್ಞೂ, ಎರಡನೇ ಸುತ್ತಿನಲ್ಲಿ ಹಾಂ, 10 ಅಂಕಗಳನ್ನು ಗಳಿಸಿದ್ದಾರೆ. ಹಾಂ, ನಾಲ್ಕನೇ ಸುತ್ತಿನಲ್ಲಿ ಗಳಿಸಿಲ್ಲ ಯಾವುದು. ಯಾವುದೇ ಅಂಕಗಳನ್ನು ಪಡೆದಿಲ್ಲ. ಹಾಂ, ನಾಲ್ಕನೇ ಸುತ್ತಿನಲ್ಲಿ 10 ಅಂಕಗಳನ್ನು ಗಳಿಸಿದ್ದಾರೆ. ಹಾಂ, ಒಟ್ಟು 20. ಹ್ಞೂ, ಮೂರನೇ ತಂಡ ಕಿತ್ತೂರು ರಾಣಿ ಚೆನ್ನಮ್ಮ ಹ್ಞೂ, ಒಂದನೇ ಸುತ್ತಿನಲ್ಲಿ ಹ್ಞೂ, 25 ಅಂಕಗಳನ್ನು ಗಳಿಸಿದ್ದಾರೆ. ಹ್ಞೂ, ಎರಡನೇ ಸುತ್ತಿನಲ್ಲಿ 30 ಅಂಕಗಳನ್ನು ಗಳಿಸಿದ್ದಾರೆ. 25 ನೋಡು. ಹಾಂ, 20 ಎಲ್ಲಿ ಐತೆ ನೋಡು, ಇನ್ನೊಂದು ಸರಿ ನೋಡು. 25 ಅಲ್ಲ, 5 ಐತಾ? ಹಾಂ, ಸರಿ ಸರಿ, 30. ಹಾಂ, ಅದು ಕಾಣಿಸ್ತಾ ಇಲ್ಲ 5 ಅದಕ್ಕೆ. ಹಾಂ, ಸರಿ ಸರಿ. ಮೂರನೇ ಸುತ್ತಿನಲ್ಲಿ ಹಾಂ, 45. ಹಾಂ, 45 ಹಾಂ, 4 ಕರೆಕ್ಟಾಗಿ ಬರ್ರಿ, 4 ಕರೆಕ್ಟಾಗಿ ಬರ್ರಿ. ಕಾಣಿಸ್ತಿಲ್ಲ 4. ಹಾಂ, ಹಾಂ, ನಾಲ್ಕನೇ ಸುತ್ತಿನಲ್ಲಿ ಹ್ಞೂ, 35 ಅಂಕಗಳನ್ನು ಗಳಿಸಿದ್ದಾರೆ. ಹಾಂ, ಒಟ್ಟು ಅಂಕಗಳು 55, 45. ಹಾಂ, 95, ಹ್ಞೂ, 95, ಹ್ಞೂ, 100, ನೋಡು ಕೂಡಪ್ಪಜ್ಜಿ, ಕುಡ್ಕೊಂತ ಹೋಗು. 95, ಹ್ಞೂ, 130, ಕೂಡಿಲ್ಲ ಅಂದ್ರೆ ಈ ಕಡೆ ಕಾಕು ಕೊಡು. ಹಾಂ, 35 ಸಣ್ಣ ಒಂದು. ಹಾಂ, 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 ಈಗ ಪ್ರಶ್ನೆ ಕಾರ್ಯಕ್ರಮದ ವಿಜೇತರು ಹಾಂ, ಫಸ್ಟ್ ಪ್ಲೇಸ್ ಯಾರು, ಯಾವ ತಂಡ ತಗೊಂಡಿದ್ದು ಬರೀ ಅಲ್ಲಿ. ಫಸ್ಟ್ ಪ್ಲೇಸ್ ಯಾವುದು, ಸೆಕೆಂಡ್ ಯಾವುದು? ಹಾಂ, ಹಾಂ, ಮಾರ್ಕ್ಸ್ ಮುಂದೆ ಬಿಡು. ಕಿತ್ತೂರು ರಾಣಿ ಚೆನ್ನಮ್ಮ ತಂಡ ಪ್ರಥಮ ಸ್ಥಾನ. ಫಸ್ಟ್ ಅಂತ ಹಾಕು. ಹಾಂ, ಹ್ಞೂ, 2 ಭಗತ್ ಸಿಂಗ್ ತಂಡ, ಎರಡನೇ ಸ್ಥಾನ ಮಹಾತ್ಮ ಗಾಂಧೀಜಿ ತಂಡ, ಮಹಾತ್ಮ ಗಾಂಧೀಜಿ ತಂಡ ಮೂರನೇ ಸ್ಥಾನ. ಹಾಂ, ಈಗ ಒಂದೊಂದೇ ತಂಡಕ್ಕೆ ಹೇಳ್ತಾ. ಹಾಂ, ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಹಾಂ, ಒಂದನೇ ಸ್ಥಾನವನ್ನು ಪಡ್ಕೊಂಡಿರೋದು ಹ್ಞೂ, ಕಿತ್ತೂರು ರಾಣಿ ಚೆನ್ನಮ್ಮ. ಪ್ರಥಮ ಸ್ಥಾನವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ತಂಡದವರು ಪಡ್ಕೊಂಡಿದ್ದಾರೆ. ಸೊ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಂ, ನೆಕ್ಸ್ಟ್. ಎರಡನೇ ಸ್ಥಾನ ಹಾಂ, ಎರಡನೇ ತಂಡವಾದ ಹ್ಞೂ, ಭಗತ್ ಸಿಂಗ್ ತಂಡದವರು ಹಾಂ, ಪಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ಹಾಂ, ಹ್ಞೂ, ಮೂರನೇ ಸ್ಥಾನವನ್ನು ಹ್ಞೂ, ಎರಡನೇ ತಂಡವಾದ ಹ್ಞೂ, ಮಹಾತ್ಮ ಗಾಂಧೀಜಿ ತಂಡ ಹ್ಞೂ, ಹ್ಞೂ, ಹ್ಞೂ. ನೀವೆಲ್ಲರೂ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಭಾಗವಹಿಸಿ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಂ, ಹಾಂ, ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹ್ಞೂ.